ನಕ್ಕಿಂತ ಕಡಿಮೆ ಕೂಲಿ ನೀಡಿದರೆ ದೂರು ನೀಡಿ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ. ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಾರ್ಮಿಕ, ರೇಷ್ಮೆ ಹಾಗೂ ಆರೋಗ್ಯ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ರೇಷ್ಮೆ ನೂಲು ಬಿಚ್ಚಣಿಕೆ ಕಾರ್ಮಿಕರಿಗಾಗಿ ಆಯೋಜಿಸಿದ್ದ ಕಾನೂನು ಅರಿವು ಮತ್ತು ಉಚಿತ ಕಾನೂನು ನೆರವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿದರು. ಕನಿಷ್ಠ ವೇತನ ನಿಯಮ: ಸರ್ಕಾರ 8 ಗಂಟೆಗಳ ಕೆಲಸಕ್ಕೆ ಕನಿಷ್ಠ ದಿನಗೂಲಿಯನ್ನು 581 ರೂಪಾಯಿ ಮತ್ತು 72 ಪೈಸಾ ಎಂದು ನಿಗದಿಪಡಿಸಿದೆ. ಇದಕ್ಕಿಂತ ಕಡಿಮೆ ವೇತನ ನೀಡಿದರೆ ಕಾರ್ಮಿಕ ಇಲಾಖೆಗೆ ಅಥವಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ನೀಡಬಹುದು. 14 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಹಾಗೂ 14 ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಗೆ ನೇಮಿಸುವುದು ಅಪರಾಧ. ಇದನ್ನು ಉಲ್ಲಂಘಿಸಿದರೆ 6 ತಿಂಗಳಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 20,000 ರೂಪಾಯಿದಿಂದ 1 ರೂಪಾಯಿ ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಕಾರ್ಮಿಕ ಇಲಾಖೆ ಅಧಿಕಾರಿ ಶಬಾನಾ ಅಜ್ಮಿ ಮಾತನಾಡಿ, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಕಲ್ಪಿಸುವುದು ಕಡ್ಡಾಯ ಎಂದರು. ಇಲಾಖೆಯಿಂದ ಸಿಗುವ ಪ್ರಮುಖ ನೆರವುಗಳು: ನೈಸರ್ಗಿಕ ಮರಣಕ್ಕೆ 10,000 ರೂಪಾಯಿ, ಅಪಘಾತ ಮರಣ ಅಂಗವೈಕಲ್ಯಕ್ಕೆ 1 ಲಕ್ಷ ರೂಪಾಯಿ, ಚಿಕಿತ್ಸೆಗೆ 50,000 ರೂಪಾಯಿವರೆಗೆ ನೆರವು. ಶಿಡ್ಲಘಟ್ಟದಲ್ಲಿ ಪ್ರಸ್ತುತ 440 ಕಾರ್ಮಿಕರಿಗೆ ಕಾರ್ಡ್ ವಿತರಿಸಲಾಗುತ್ತಿದ್ದು, ಉಳಿದವರು ಆಧಾರ್ ಮತ್ತು ಬ್ಯಾಂಕ್ ಖಾತೆಯೊಂದಿಗೆ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ವಕೀಲರ ಸಂಘದ ಅಧ್ಯಕ್ಷ ಎ. ನಾರಾಯಣಸ್ವಾಮಿ ಮಾತನಾಡಿ, ಸಂವಿಧಾನದ ವಿಧಿ 21 ಮತ್ತು 23 ರಡಿ ಕಾರ್ಮಿಕರಿಗೆ ಶೋಷಣೆಯ ವಿರುದ್ಧ ರಕ್ಷಣೆ ಇದೆ ಎಂದರು. ನ್ಯಾಯಾಂಗ ಇಲಾಖೆ: ಮೊಹಮ್ಮದ್ ರೋಷನ್ ಶಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು. ಕಾರ್ಮಿಕ ಇಲಾಖೆ: ಶಬಾನಾ ಅಜ್ಮಿ, ಅಧಿಕಾರಿ ಎಂ. ಮಂಜುಳಾ, ಕಾರ್ಮಿಕ ನಿರೀಕ್ಷಕಿ. ವಕೀಲರ ಸಂಘ: ಎ. ನಾರಾಯಣಸ್ವಾಮಿ, ಅಧ್ಯಕ್ಷರು ಸಿಜಿ. ಭಾಸ್ಕರ್, ಕಾರ್ಯದರ್ಶಿ. ಇತರ ಇಲಾಖೆಗಳು ಹಾಗೂ ಗಣ್ಯರು: ಉಮೇಶ್, ರೇಷ್ಮೆ ಇಲಾಖೆ ಉಪನಿರ್ದೇಶಕರು. ಮನೋಹರ್, ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ. ಮೊಹಮ್ಮದ್ ಅಮಾನುಲ್ಲಾ, ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ. ಎಸ್. ಮಂಜುಳಾ, ಜಿಲ್ಲಾ ಅಧ್ಯಕ್ಷರು. ನವೀನ್, ಮಾಲಾ, ಗಿರಿ, ಶೈಲಜಾ, ಶಾರದಮ್ಮ, ಲಕ್ಷ್ಮಿ. ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಾಯಿತು ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ವರದಿ: ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಸಂವಿಧಾನ ಬರೆದ್ರ ಆ ಸಂವಿಧಾನದ ಪ್ರಕಾರವಾಗಿ ಆರ್ಟಿಕಲ್ 21, ಆರ್ಟಿಕಲ್ 23ರಲ್ಲಿ ಕಡಿಮೆ ವೇತನದಲ್ಲಿ ಯಾರು ದೂರು ಕೊಟ್ಟರೆ ಅವ್ರಿಗೆ ಎಲ್ಲಾ ಈ ಸವಲತ್ತುಗಳು ಕೊಡ್ಬೇಕಂದು ನೀವು ನಿಮ್ಮ ಕಷ್ಟ ಏನಿದ್ರು ದಯವಿಟ್ಟು 14 ವರ್ಷಕ್ಕಿಂತ ಕಡಿಮೆ ಇರಲಿ ಅಥವಾ 18 ವರ್ಷಕ್ಕಿಂತ ಕಡಿಮೆ ಇರಲಿ ಅಂತ ಮಕ್ಕಳನ್ನ ದಯವಿಟ್ಟು ಕೆಲಸಗಳಿಗೆ ಕಳಿಸ್ಬೇಡಿ. ಕಳಿಸೋದವನು ತಪ್ಪು, ಸೇರ್ಸ್ಕೊಂಡವನು ತಪ್ಪು. ಸೇರ್ಸ್ಕೊಂಡು ಒಳ್ಳೇದ್ ಮಾಡೋದಕ್ಕೆ ಸೇರಿಸ್ತೀರಿ ಅಂತ ಹೇಳಿದ್ರು ಕಾನೂನು ಅಡಿಯಲ್ಲಿ ಅವನು ತಪ್ಪಿಸ್ತಾನೆ. ಅದಕ್ಕೆ ಉಳಿಗಾಲ ಇಲ್ಲ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ದುಡಿಯುವ ಮಗು ಅವರು ರೈಲ್ವೆ ಮೂಲಕ ಪ್ರಯಾಣಿಸುವ ಸರಕು ಅಥವಾ ಅಂಚೆ ಸಾಗಣೆ ಮಾಡುವ ಕ್ಷೇತ್ರ ಆಗಿರ್ಬೋದು, ರೈಲ್ವೆ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಅಥವಾ ಯಾವುದೇ ಬಂದರಿನ ಏರಿಯಾ ಆಗಿರ್ಬೋದು, ಅಥವಾ ತಾತ್ಕಾಲಿಕ ಲೈಸೆನ್ಸ್ ಹೊಂದಿರುವ ಅಂಗಡಿಗಳಲ್ಲಿ ಪಟಾಕಿಗಳು, ಸಿಡಿ ಮದ್ದುಗಳು ಮಾರಾಟ ಮಾಡುವ ಅಂಗಡಿಗಳಾಗಿರ್ಬೋದು, ಬಿಡಿ ತಯಾರಿಕೆ, ಜಮಖಾನೆ, ಸಿಮೆಂಟ್ ಚೀಲ ತಯಾರು ಮಾಡುವುದು ಅಥವಾ ತುಂಬುವುದು, ಬಟ್ಟೆ ಮುದ್ರಣ, ಬಣ್ಣ ಹಾಕುವುದು, ಬೆಂಕಿ ಕಡ್ಡಿಗಳು, ಸ್ಫೋಟಕಗಳು ತಯಾರು ಮಾಡುವ ಅಂಗಡಿಗಳು, ಆಭ್ರಕ, ಅರಗು, ಸಾಬೂನು ತಯಾರಿಕೆ, ಚರ್ಮ ಹದ ಮಾಡುವುದು ಅಥವಾ ಉಣ್ಣೆ ಸ್ವಚ್ಛಗೊಳಿಸುವುದು, ಕಟ್ಟಡ ನಿರ್ಮಾಣ, ಬಳಪ ತಯಾರಿಕೆ, ಪ್ಯಾಕಿಂಗ್, ಸೀರೆಗಳಂತ ಉತ್ಪಾದನೆ ಅಂದ್ರೆ ಟೈಲ್ಸ್ ವಗೇರೆಗಳು, ರೇಷ್ಮೆ ಕೆಲಸ ಹಾಗೂ ವಿಷಪೂರಿತ ಲೋಹಗಳು ತಯಾರು ಮಾಡುವಂತಹ ಕಾರ್ಖಾನೆ ಅಥವಾ ಅಂಗಡಿಗಳು. ಇಷ್ಟೆಲ್ಲ ಕೂಡ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಕ್ಕಳನ್ನ ನೀವು ಏನೇ ಒಳ್ಳೇದಕ್ಕಾದ್ರೂ ನೇಮಿಸ್ಕೊಳ್ಳಿ, ಏನಕ್ಕಾದ್ರೂ ನೇಮಿಸ್ಕೊಳ್ಳಿ, ಅಪರಾಧಿ ಆಗ್ತೀರಾ. ಯಾಕೆ ಕಳಿಸ್ಕೊಡ್ತೀರಾ ಅವರು ಕೂಡ ಅಪರಾಧಿ ಆಗ್ತೀರಾ. ಹಾಗೆ ದಯವಿಟ್ಟು ಈ ಒಂದು ವಿಚಾರನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ರೇಷ್ಮೆಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಕೆಲ್ಸಕ್ಕೆ ದಯವಿಟ್ಟು ನೇಮಿಸ್ಕೋಬೇಡಿ. ನೇಮಿಸ್ಕೊಂಡ್ರೆ ಅಪರಾಧ ಆಗುತ್ತೆ. ಕಾಯ್ದೆ ಕಲಂ 14 ಪ್ರಕಾರ ಒಂದು ವೇಳೆ ಆ ರೀತಿ ಮಕ್ಕಳನ್ನ ನೇಮಿಸ್ಕೊಂಡಿದ್ದಲ್ಲಿ 6 ತಿಂಗಳಿಗಿಂತ ಕಡಿಮೆ ಇಲ್ಲದಂತಹ ಜೈಲುವಾಸ ಅಥವಾ 2 ವರ್ಷಗಳಿಗೆ ವಿಸ್ತರಿಸಬಹುದಾದಂತಹ ಜೈಲುವಾಸ ಮತ್ತು 20,000ಕ್ಕಿಂತ ಕಡಿಮೆ ಇಲ್ಲದಿರಂತ ಫೈನ್. ಅದು ಆ ಫೈನ್ 50,000 ವಿಸ್ತರಿಸಬಹುದು. ಮತ್ತೆ ನೀವೇನಾದ್ರೂ 2ನೇ ಬಾರಿ ಆ ಮಗುನ ನೇಮಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ, ಒಂದ್ಸತಿ ನಿಮ್ಮನ್ನ ಮತ್ತೆ 2ನೇ ಸತಿ ಆ ಮಗುನ ಅಥವಾ ಇನ್ಯಾವುದೇ ಮಗುನ ನೇಮಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ
ಎರಡನೇ ಅಪರಾಧಕ್ಕೆ ಕಡಿಮೆ ಅಂದ್ರೆ 1 ವರ್ಷ ಕಾರಾಗೃಹ ಜೈಲುವಾಸ ಮತ್ತು ವಿಸ್ತರಿಸಬಹುದು ಅಂದ್ರೆ 1 ವರ್ಷಕ್ಕಿಂತ 3 ವರ್ಷದವರೆಗೂ ಕಾರಾಗೃಹ ಕೋರ್ಟ್ ಅವರು ನಿಮ್ಗೆ ಜೈಲುವಾಸ ವಿಧಿಸಬಹುದು. ಜೊತೆಗೆ 50,000ದಿಂದ 1 ಲಕ್ಷದವರೆಗೂ ದಂಡ ಕೂಡ ವಿಧಿಸಬಹುದು.